ಹಲೋ ಗಾಯ್ಸ್, ವೆಲ್ಕಮ್ ಟು ಟಿ.ಕೆ ವ್ಲಾಗ್ಸ್ ಕನ್ನಡ. ಹೊಸ ಕತೆಗೆ ಎಲ್ಲರಿಗೂ ಸ್ವಾಗತ. ಅದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ಈ ಫ್ರೆಂಡ್ಶಿಪ್ಗೆ ಸಂಬಂಧಪಟ್ಟ 2 ಕತೆಗಳು. ಗಾಯ್ಸ್, ಮೊದಲನೇ ಕತೆ. ಈ ಕತೆಯನ್ನು ಆಲ್ರೆಡಿ ಒಂದು ನ್ಯೂಸ್ ಪೇಪರಲ್ಲಿ ನೀವು ನೋಡಿರ್ತೀರ. ಅದು 20 ವರ್ಷದ ಹಿಂದೆ. ವಿಜಯ್ ಮತ್ತು ಸೂರ್ಯ ಇಬ್ಬರು ಒಳ್ಳೆಯ ಪ್ರಾಣ ಸ್ನೇಹಿತರಾಗಿರ್ತಾರೆ. ಕಾಲೇಜ್ ಮತ್ತು ಸ್ಕೂಲ್ ಡೇಸ್ಗಳಲ್ಲಿ ಒಳ್ಳೆಯ ಫ್ರೆಂಡ್ಸ್. ಅದಾದ ನಂತರ ಕೆಲಸದ ಸಂಬಂಧವಾಗಿ ಅವರಿಬ್ಬರು 3-4 ವರ್ಷದ ಕಾಲ ದೂರ ಇದ್ದಿರ್ತಾರೆ. ಆದರೆ ದಿನ ಫೋನಲ್ಲಿ ಮಾತಾಡೋದು ತಪ್ತಾ ಇರಲಿಲ್ಲ. ಇಲ್ಲಿ ಇನ್ನೊಂದು ಖುಷಿಯ ವಿಷಯ ಏನು ಅಂತಂದರೆ, ಸೂರ್ಯನಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಕಾಗದ ಕೊಡೋದಕ್ಕೆ ಅಂತ ತನ್ನ ಸ್ನೇಹಿತನ ಮನೆಗೆ ಬರ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಅವನಿಗೆ ಇಷ್ಟು ದಿನ ಮನೆಗೆ ಬರದೇ ಇದ್ದವನು ಈಗ ಹೇಗೆ ಬಂದ ಅಂತ ಆಶ್ಚರ್ಯ ಆದರೂ ಸಂತೋಷನೂ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ತನ್ನ ಪ್ರಾಣ ಸ್ನೇಹಿತ ಮನೆಗೆ ಬಂದ ಅನ್ನೋ ಖುಷಿಯಲ್ಲಿರ್ತಾನೆ. ವಿಜಯ್ ಸೂರ್ಯನ ಹತ್ರ, ಏನೋ ಇದು ಇಷ್ಟು ಸಡನ್ನಾಗಿ ಬಂದುಬಿಟ್ಟಿದೆಯಲ್ಲ, ಕೆಲಸ ಏನಿಲ್ವೇನೋ ಅಂತ ಕೇಳ್ತಾನೆ. ಅದಕ್ಕೆ ಸೂರ್ಯ, ಆಗಲೇನಿಲ್ಲ ಕಣೋ, ನನಗೆ ಮದುವೆ ಫಿಕ್ಸ್ ಆಗಿದೆ. ನೀನು ಏನೇ ಆದರೂ ಸರಿ, ನೀನು ಮಾತ್ರ ಬರಲೇಬೇಕು. ಆದರೆ ಇನ್ನೊಂದು, ಮದುವೆಗೆ ಅಂತ ಬರಬೇಡ, ನನ್ನನ್ನು ನೋಡಲಿಕ್ಕೋಸ್ಕರ ಬಾ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿ ವಿಜಯ್ಗೆ ಸ್ವಲ್ಪ ಆಶ್ಚರ್ಯ ಮತ್ತು ಗಾಬರಿಯೂ ಆಗುತ್ತೆ. ಆದರೂ ಸೂರ್ಯನ ಎದುರಿಗೆ ಗಾಬರಿಯಾದುದನ್ನು ತೋರಿಸ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದರೆ, ಅವನು ಬಂದಾಗಿಂದ ಏನೋ ಒಂದು ವಿಚಿತ್ರವಾಗಿ ಮಾತಾಡ್ತಾ ಇರ್ತಾನೆ. ಅವನ ಹತ್ರ ಯಾವಾಗಲೂ ಫೋನಿನಲ್ಲಿ ಆಗಲಿ ಕಾಲೇಜಿನಲ್ಲೇ ಆಗಲಿ ಮಾತಾಡಿದ ಹಾಗೆ ಮಾತಾಡ್ತಿರಲಿಲ್ಲ. ಇಲ್ಲಿ ಇನ್ನೊಂದು ಅವನಿಗೆ ಆಶ್ಚರ್ಯ ಆಗಿದ್ದು ಏನಂತ ಹೇಳಿದರೆ, ಮದುವೆ ಕಾಗದನ್ನು ಹಿಡ್ಕೊಂಡು ರಾತ್ರಿ 10 ಗಂಟೆ ಸುಮಾರಿಗೆ ಮನೆಗೆ ಬಂದಿರ್ತಾನೆ. ವಿಜಯ್ ಸೂರ್ಯನ ಹತ್ರ, ಸರಿ ಊಟ ಮಾಡಿ ಇಲ್ಲೇ ಮಲ್ಕೋ, ಬೆಳಿಗ್ಗೆ ಹೋಗೋಣ ಬಾ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, ಇಲ್ವೋ, ನೀನು ನಾಳೆ ಬರಬೇಕು, ನಾನಿವತ್ತು ಹೋಗ್ತಾ ಇದ್ದೀನಿ, ಬಾಯ್ ಅಂತ ಹೇಳಿ ಬೇಗ ಬರಬೇಕು ಅಂತ ಹೇಳಿ ಹೋಗ್ತಿರ್ತಾನೆ. ಸರಿ ಕಣೋ, ನಾನು ನಿನ್ನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಸೂರ್ಯ ಕೇಳಲ್ಲ. ಇಲ್ವೋ, ಪರವಾಗಿಲ್ಲ, ನೀನು ಮಲ್ಕೋ, ನಾನು ಹೇಳಿದ್ದು ನೆನಪಿರಲಿ, ನಾಳೆ ಬಾ ಅಂತ ಹೇಳಿ ಸಡನ್ನಾಗಿ ಅವನು ಹೋಗಿಬಿಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ವಿಜಯ್ ಖುಷಿಯಿಂದ ತನ್ನ ಸ್ನೇಹಿತನನ್ನು ನೋಡುವ ಸಲುವಾಗಿ ಬೇಗ ಎದ್ದು ರೆಡಿಯಾಗಿ ಅವನ ಮನೆಗೆ ತನ್ನ ಬೈಕ್ನಲ್ಲಿ ಹೋಗ್ತಾನೆ. ಬೈಕ್ನಲ್ಲಿ ಹೋದ ಅವನಿಗೆ ಒಂದು ಆಶ್ಚರ್ಯ ಕಾದಿತ್ತು. ಏನಂತ ಹೇಳಿದರೆ, ಮನೆಯ ಸುತ್ತ ತುಂಬ ಜನ ನಿಂತಿದ್ರು. ಆದರೆ ಯಾರ ಮುಖದಲ್ಲೂ ಮದುವೆಯ ಖುಷಿ ಅನ್ನೋದು, ಅಂದರೆ ಸೂರ್ಯನ ಮದುವೆಯ ಖುಷಿ ಅನ್ನೋದು ಮುಖದಲ್ಲಿ ಇರಲಿಲ್ಲ. ಸರಿ, ಸುಮಾರು ದಿನ ಆಗಿ ಸ್ನೇಹಿತನನ್ನು ಮೀಟ್ ಆಗೋಣ ಅಂತ ಬಂದವನಿಗೆ ಇನ್ನೊಂದು ಆಘಾತ ಕಾದಿತ್ತು. ಏನಂತ ಹೇಳಿದರೆ, ಮನೆಯ ಒಳಗೆ ಸೂರ್ಯನ ತಂದೆ ತಾಯಿ ಹಾಗೂ ಮನೆಯವರೆಲ್ಲರೂ ಅಳ್ತಾ ನಿಂತಿದ್ರು. ಅಲ್ಲಿ ನೋಡಿದರೆ ಸೂರ್ಯ ಮಲಗಿದ್ದ, ಅದು ಹೆಣವಾಗಿ. ವಿಜಯ್ಗೆ ಸ್ವಲ್ಪ ಆಘಾತ ಮತ್ತು ಆಶ್ಚರ್ಯ ಒಟ್ಟಿಗೆ ಆಯಿತು. ಯಾಕೆ ಅಂತ ಹೇಳಿದರೆ, ನಿನ್ನೆ ತಾನೇ ಬಂದು ಇನ್ವಿಟೇಷನ್ ಕೊಟ್ಟವನು ಇವತ್ತು ಇಲ್ಲ ಅಂದರೆ ಹೇಗೆ ಅಂತ ಅವರ ಮನೆಯವರ ಹತ್ರ ಕೇಳ್ತಾರೆ ಏನಾಯಿತು ಅಂತ. ಆಗ ವಿಷಯ ಹೇಳ್ತಾರೆ, ನಿನಗೋಸ್ಕರ ಅಂತಲೇ ಇನ್ವಿಟೇಷನ್ ಕೊಡೋದಕ್ಕೆ ಬರುವಾಗ ಬೈಕ್ ಆಕ್ಸಿಡೆಂಟಲ್ಲಿ ಸ್ಪಾಟ್ ಡೆತ್ ಆಗಿಬಿಟ್ಟಿದ್ದಾನೆ ಅಂತ ವಿಷಯನ ಹೇಳ್ತಾರೆ. ವಿಜಯ್ ಇದನ್ನು ನಂಬೋದಿಲ್ಲ. ಯಾಕೆ ಅಂತ ಹೇಳಿದರೆ, ಅವನು ಆಲ್ರೆಡಿ ಮನೆಗೆ ಬಂದು ಕೊಟ್ಟು ಹೋಗಿರ್ತಾನೆ ಇನ್ವಿಟೇಷನನ್ನು. ಹಾಗಾಗಿ ಆ ವಿಷಯನ ಅವರಿಗೆ ಹೇಳುವಾಗ ಅದು ಹೇಗೆ ಕೊಡ್ತಾನೆ? ಅವನು ಹೊರಟಿದ್ದೇ ಬೆಳಗ್ಗೆ 9 ಗಂಟೆಗೆ. ಆ ಸಮಯದಲ್ಲೇ ಗಾಡಿ ಆಕ್ಸಿಡೆಂಟ್ ಆಗಿ ಅವನು ಸ್ಪಾಟ್ ಡೆತ್ ಆಗಿದ್ದ. ಅವನು ಹೇಗೆ ಬರೋಕ್ಕೆ ಸಾಧ್ಯ ಅಂಥೇಳಿ ಹೇಳ್ತಾರೆ. ಈಗ ವಿಜಯ್ಗೆ ಒಂದು ಅರ್ಥ ಆಗುತ್ತೆ. ಏನಂತ ಹೇಳಿದರೆ, ವಿಚಿತ್ರವಾಗಿ ಮಾತಾಡ್ತಿದ್ದ ಸೂರ್ಯ ಯಾಕೆ ಹೀಗೆ ಮಾತಾಡ್ತಾನೆ ಅನ್ನೋದು ಈಗ ಅವನಿಗೆ ಅರ್ಥ ಆಯಿತು. ಅಂದರೆ ನಿನ್ನೆ ರಾತ್ರಿ ಬಂದಿದ್ದು ತನ್ನ ಪ್ರಾಣ ಸ್ನೇಹಿತ ಅಲ್ಲ, ಅವನ ಆತ್ಮ. ಅವನ ಆತ್ಮನೇ ಯಾಕೆ ಅವನ ಹತ್ರ ಬಂದಿತ್ತು ಅಂತ ಹೇಳಿದರೆ, 4 ವರ್ಷದ ಕಾಲ ತನ್ನ ಸ್ನೇಹಿತನನ್ನು ಕಾಣದೇ ಇದ್ದ ಕಾರಣ ಕೊನೆಯ ಆಸೆ ಅದೇ ಆಗಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಅವನು ಅಲ್ಲಿಗೆ
ತನ್ನ ಇನ್ವಿಟೇಷನನ್ನು ಕೊಡೋದಕ್ಕೆ ತನ್ನ ಸ್ನೇಹಿತನನ್ನು ನೋಡೋದಕ್ಕೆ ಬಂದಿರ್ತಾನೆ. ಇಷ್ಟು ದಿನ ವಿಜಯ್ ಯಾವುದನ್ನು ನಂಬುತ್ತಾ ಇರಲಿಲ್ಲ. ಆದರೆ ತನ್ನ ಸ್ನೇಹಿತನೇ ಸತ್ತು ತನ್ನ ಎದುರಿಗೆ ಬಂದು ನಿಂತಾಗ ಅವನಿಗೆ ಒಂದು ದಿಗ್ಭ್ರಮೆ ಆಗಿಬಿಡುತ್ತೆ. ಗಾಯ್ಸ್, ಈಗ ಎರಡನೇ ಕಥೆಯನ್ನು ಕೇಳೋಣ. ದೀಕ್ಷಾ ಅನ್ನುವ ಹುಡುಗಿ ಕಾಲೇಜ್ ಮುಗಿಸಿ ನರ್ಸಿಂಗ್ ಕೋರ್ಸಿಗೋಸ್ಕರ ಸಿಟಿಯಲ್ಲಿರುವ ಒಂದು ಬೀಚ್ಗೆ ರೂಮನ್ನು ಕೇಳುವ ಸಲುವಾಗಿ ಬಂದಿರ್ತಾಳೆ. ಹೆಡ್ ಮೇಡಮನ್ನು ಮೀಟ್ ಮಾಡಿ ರೂಮ್ ಕೇಳುವ ಸಮಯದಲ್ಲಿ ವಾರ್ಡನ್ನು ಬರ್ತಾರೆ. ಆಗ ಹೆಡ್ ಮೇಡಮ್ ಅವರು, ನೋಡಮ್ಮ, ಈಗ ಸದ್ಯಕ್ಕೆ ಇಲ್ಲಿ ಯಾವ ರೂಮೂ ಇಲ್ಲ, ಎಲ್ಲದರಲ್ಲೂ 3-4 ಜನ ಇದ್ದುಬಿಟ್ಟಿದ್ದಾರೆ. ಈಗ ಇರೋದು ಒಂದೇ ರೂಮ್, ಅದು ನಿಶಾ ರೂಮ್ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಾರ್ಡನ್ ಬಂದು, ಮೇಡಮ್, ಆ ನಿಶಾ ರೂಮ್ ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಹೆಡ್ ಮೇಡಮ್ ಹೇಳ್ತಾರೆ, ಸದ್ಯಕ್ಕೆ ಲಾಕ್ ಇರೋದು ಮತ್ತು ಖಾಲಿ ಇರೋದು ಆ ನಿಶಾ ರೂಮ್ ಮಾತ್ರ. ನಿನಗೇನಾದರೂ ಅಭ್ಯಂತರ ಇದೆಯಾ ಅಂತ ದೀಕ್ಷಾನ ಹತ್ರ ಕೇಳ್ತಾಳೆ. ದೀಕ್ಷಾನಿಗೆ ಬೇರೆ ವಿಧಿ ಇಲ್ಲದೆ, ಸರಿ ಮೇಡಮ್, ನನಗೆ ಪರವಾಗಿಲ್ಲ ಅಂತ ಹೇಳಿ ಲಗೇಜನ್ನು ಆ ರೂಮ್ ಹತ್ರ ತಗೊಂಡು ಹೋಗ್ತಾಳೆ. ಆದರೆ ಅವಳೊಬ್ಬಳೇ ಹೋಗ್ತಾಳೆ ಬಿಟ್ಟರೆ ಅವಳ ಹತ್ತಿರ ಯಾರೂ ಬರೋದಿಲ್ಲ. ಸರಿ, ಬೀಗವನ್ನು ತೆಗೆದು ಕೀ ಕೊಟ್ಟು ಇದೇ ಆ ರೂಮ್ ಅಂತ ಹೇಳಿ ಕಳಿಸ್ತಾಳೆ. ದೀಕ್ಷಾಗೆ ಆ ರೂಮ್ ಏನು ಹಳೆ ಥರ ಕಾಣಿಸ್ತಾ ಇರಲ್ಲ. ಯಾಕೆ ಅಂದರೆ ಬೆಡ್ ಆಗಿರ್ಬೋದು, ಪಿಲ್ಲೋ ಎಲ್ಲದು ನಾರ್ಮಲ್ ಆಗೇ ಇದ್ದಿರುತ್ತೆ. ಅದನ್ನು ದಿನವಾಲು ಯಾರು ಉಪಯೋಗಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ರೂಮ್ ಇರುತ್ತೆ. ಅದೇ ದಿನ ರಾತ್ರಿ ಅವಳ ರೂಮನ್ನು ಯಾರೋ ಡೋರ್ನ ನಾಕ್ ಮಾಡ್ತಾರೆ. ಯಾರು ಅಂತ ಓಪನ್ ಮಾಡಿ ನೋಡಿದರೆ ಒಂದು ಹುಡುಗಿ ಇರ್ತಾಳೆ. ಯಾರು ನೀವು, ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆ ಹುಡುಗಿ. ಅದಕ್ಕೆ ದೀಕ್ಷಾ ಹೇಳ್ತಾಳೆ, ನಾನು ಇಲ್ಲಿಗೆ ಹೊಸದಾಗಿ ಜಾಯ್ನ್ ಆಗಿದ್ದೇನೆ, ಇಲ್ಲೇ ಹತ್ತಿರದಲ್ಲಿ ನಾನು ನರ್ಸಿಂಗ್ ಕೋರ್ಸ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನನಗೆ ಈ ರೂಮ್ ಅಲಾಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ಓ ಹೌದಾ, ಒಳ್ಳೆಯದೇ ಆಯಿತು ಬಿಡಿ. ಯಾಕೆ ಅಂತ ಹೇಳಿದರೆ ಈ ರೂಮಲ್ಲಿ ನಾನು ಒಬ್ಬಳೇ ಇದ್ದೆ, ನನಗೊಬ್ಬಳು ಪಾರ್ಟ್ನರ್ ಕಮ್ ಫ್ರೆಂಡ್ ಸಿಕ್ಕಿದಾಗಾಯಿತು ಅಂತ ಹೇಳಿ ಅವಳು ನಗ್ತಾನೆ ಮಾತಾಡ್ತಾಳೆ. ನಿಶಾನ ಮಾತನ್ನು ಕೇಳಿ ದೀಕ್ಷಾಗೂ ಖುಷಿಯಾಗುತ್ತೆ. ಅವರಿಬ್ಬರು ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂತ ಹೇಳಿದರೆ ಒಬ್ಬರನ್ನ ಒಬ್ಬರು ಬಿಟ್ಟಿರ್ತಾನೆ ಇರಲಿಲ್ಲ, ಅಷ್ಟೊಂದು ಕ್ಲೋಸ್ ಆಗಿರ್ತಿದ್ರು. ಆದರೆ ಬೆಳಿಗ್ಗೆ ಏಳೋದರ ಒಳಗೆ ನಿಶಾ ಅಲ್ಲಿ ಇರೋದಿಲ್ಲ, ಸೀದಾ ಹೋಗಿರ್ತಾಳೆ. ಹಾಗೂ ದೀಕ್ಷಾ ಕೂಡ ಮೊದಲು ಇದನ್ನು ಗಮನಿಸಿರೋದಿಲ್ಲ. ಅವಳು ಬರೋದೇ 8:30 ಸಮಯ ಆಗುತ್ತೆ, ಅಂದರೆ ಅದು ನೈಟ್ ಟೈಮಲ್ಲಿ. ನಿಶಾ ಬರೋದು 10 ಗಂಟೆಯ ಮೇಲೆ. ಅವಳು ಏನೋ ಕೆಲಸ ಮಾಡ್ತಾಳೆ ಅಂದ್ಕೊಂಡು ದಿನವಾಗಲೂ ಮಾತಾಡೋದು, ನಗಾಡೋದು, ಆಟ ಆಡೋದು ಎಲ್ಲ ಇದ್ದೇ ಇರುತ್ತೆ ಅವರಿಬ್ಬರ ಲೈಫ್ನಲ್ಲಿ. ದೀಕ್ಷಾಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಅದು ಏನಂತ ಹೇಳಿದರೆ, ತಿಂಗಳಿಗೆ ಒಮ್ಮೆ ಅವಳಿಗೆ ಯಾರ್ಯಾರು ಕಾಣಿಸ್ತಾ ಇರ್ತಾರೆ. ಅಂದರೆ ಅದನ್ನು ಹೇಳೋದಕ್ಕೆ ಅವಳಿಗೂ ಆಗ್ತಾ ಇರಲ್ಲ, ಅದನ್ನು ನಂಬಲಕ್ಕೂ ಅವಳು ರೆಡಿ ಇರೋದಿಲ್ಲ. ಈ ವಿಷಯವನ್ನು ನಿಶಾಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನಿಶಾ ಅವಳ ಗಾಬರಿಯನ್ನು ನೋಡಿ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ದೀಕ್ಷಾ ಏನಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಿಶಾ, ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೆಯಾ, ನಾನು ನಿನ್ನ ಫ್ರೆಂಡ್ ಅಲ್ವಾ, ಏನು ಅಂತ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಒಂದು ವಿಷಯ ಹೇಳ್ತಾಳೆ. ಏನಂತ ಹೇಳಿದರೆ, ತಿಂಗಳು ಆಗಿ ಮುಗಿದ ತಕ್ಷಣ ನನಗೆ ಯಾರೂ ಕರೆದಾಗೆ ಮಾತಾಡಿದಾಗೆ ಅಂತ ಎಲ್ಲ ಕೇಳಿಸ್ತಾ ಇರ್ತದೆ. ಆದರೆ ಈ ವಿಷಯನ ನಾನು ಹೊರಗೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ. ಸರಿ ಬಿಡು, ಅದೆಲ್ಲ ಭ್ರಮೆಯಾಗಿರುತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಮಲಗೋಕ್ಕೆ ಹೇಳಿ ಅವರಿಬ್ಬರು ಮಲ್ಕೋತಾರೆ. ಬೆಳಗ್ಗೆ ಆದಮೇಲೆ ನಿಶಾನ ಹುಡುಕ್ತಾಳೆ ದೀಕ್ಷಾ. ಆದರೆ ನಿಶಾ ಎಲ್ಲೂ ಕಾಣಿಸೋದಿಲ್ಲ. ಅದಾದ ನಂತರ 1 ವಾರ ಆದರೂ ಕೂಡ ನಿಶಾ ಆ ರೂಮ್ಗೆ ಬಂದಿರೋದಿಲ್ಲ. ಎಲ್ಲೋ ಸುತ್ತ ಕಡೆ ಕೇಳಿ ತಿಳ್ಕೊತಾಳೆ. ಆದರೆ ನಿಶಾನ ಬಗ್ಗೆ ಯಾವುದೂ ವಿಷಯ ಗೊತ್ತಾಗಲ್ಲ. ಪಿಜಿಯ ಬೇರೆ ಹುಡುಗಿಯರ ಹತ್ತಿರ ಹೋಗಿ ನಿಶಾಳ ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಯಾವ ಊರು ಅಂತ ಕೇಳ್ತಾಳೆ. ಅದಕ್ಕೆ ಬೇರೆ ಹುಡುಗಿಯರು, ನಿಶಾನ ಅವಳು ನಮ್ಮನ್ನು ಬಿಟ್ಟು ಹೋಗಿದ್ದಾಳಲ್ಲ ಅಂತ ಹೇಳ್ತಾಳೆ. ಹಾಗೂ ಗಡಿಬಿಡಿಯಲ್ಲಿ ಸೀದಾ ಹೋಗ್ತಾಳೆ. ಆಗ ದೀಕ್ಷಾ, ಓ ನನಗೂ ಹೇಳ್ದೆ ನಿಶಾ ಎಲ್ಲೋ ಹೋಗಿದ್ದಾಳೆ ಅಂತ ಅನ್ಕೋತಾಳೆ.
ಯಾಕೆ ಅಂತ ಹೇಳಿದರೆ ಅವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದು ಒಬ್ಬರನ್ನ ಒಬ್ಬರು ಮಾತಾಡದೇ ಇರ್ತಾ ಇರಲಿಲ್ಲ. ಈಗ ಸಡನ್ನಾಗಿ ಅವಳು ಮಾಯ ಆಗಿಬಿಟ್ಟಿದ್ದಾಳೆ. ಅದನ್ನು ಅವಳಿಗೆ ತಡ್ಕೊಳಕ್ಕೆ ಆಗ್ತಾ ಇರಲ್ಲ. ರೂಮೆಲ್ಲ ಹುಡುಕುವ ಸಮಯದಲ್ಲಿ ಅವಳ ಕೈಗೆ ಒಂದು ಡೈರಿ ಸಿಕ್ಕುತ್ತೆ. ಆ ಡೈರಿ ಬೇರೆ ಯಾರ್ದೂ ಆಗಿರಲ್ಲ. ಅದು ನಿಶಾ ಅನ್ನೋ ಹುಡುಗಿಯದ್ದೇ, ಅಂದರೆ ಅವಳ ಪ್ರಾಣ ಸ್ನೇಹಿತೆಯದ್ದೇ ಆಗಿರುತ್ತೆ. ಅದನ್ನು ಓದಿದ್ದ ಅವಳಿಗೆ ಒಂದು ದಿಗ್ಭ್ರಮೆ ಆಗುತ್ತೆ. ಅದನ್ನು ಅಲ್ಲೇ ಬಿಸಾಕಿ ಬ್ಯಾಗಿನ ಸಮೇತ ಅದೇ ದಿನ ರಾತ್ರಿ ತನ್ನ ಊರಿಗೆ ಹೋಗ್ತಾಳೆ. ಇಷ್ಟಕ್ಕೂ ಆ ಡೈರಿಯಲ್ಲಿ ಕೊನೆಯ 4 ಸಾಲನ್ನು ಕೇಳಿ ಅವಳು ಹೋಗೋದಕ್ಕೆ ಏನು ಕಾರಣ ಅಂತ ಹೇಳಿದರೆ, ಅವಳು ಆಕ್ಸಿಡೆಂಟಲ್ಲಿ ತೀರಿ ಹೋಗಿ 6 ತಿಂಗಳಾಗಿರುತ್ತೆ. ಆ ಲೈನ್ನಲ್ಲಿ ಇರುವ ಎಲ್ಲ ಅಕ್ಷರಗಳು ಅವಳು ಸತ್ತ ಮೇಲೆ ಬರೆದ ಅಕ್ಷರಗಳೇ. ಅಂದರೆ ರೂಮ್ಮೇಟಾಗಿ ನಿಶಾ ಮತ್ತು ದೀಕ್ಷಾ ಇಬ್ಬರ ಸ್ನೇಹದ ಬಗ್ಗೆನೇ ಬರೆದಿರ್ತಾಳೆ. ಇಂಥ ಸ್ನೇಹಿತೆಯನ್ನು ಎಲ್ಲೂ ನೋಡಿಲ್ಲ ಅನ್ನೋದನ್ನು ಬರೆದಿರ್ತಾಳೆ. ಕೊನೆಗೆ ನನ್ನನ್ನು ಕ್ಷಮಿಸು ಅಂತಾನು ಬರೆದು, ಇನ್ನು ಮೇಲೆ ನಿನಗೆ ನಾನು ತೊಂದರೆ ಮಾಡಲ್ಲ ಅಂತೇಳಿ ಬರೆದು ಹೋಗಿರ್ತಾಳೆ. ಹಾಗಾದರೆ ಇಷ್ಟು ದಿನ ಇದ್ದದ್ದು ಯಾರು? ಇವಳಿಗೆ ಕೇಳಿಸ್ತಿದ್ದ ಧ್ವನಿಗಳು ಯಾರದ್ದು? ಇದಿನ್ನೂ ರಹಸ್ಯವಾಗಿ ಉಳಿದಿರ್ತದೆ. ಗಾಯ್ಸ್, ಇದಾಗಿತ್ತು ಇವತ್ತಿನ ಫ್ರೆಂಡ್ಶಿಪ್ ಕಥೆಗಳು. ಇದರಲ್ಲಿ ಒಂದು ರಿಯಲಿಸ್ಟಿಕ್ ಆಗಿ ನಡೆತಕ್ಕಂತಹ ಒಂದು ಕಥೆಯಾಗಿರ್ತದೆ. ಆದರೆ ಹೆಸರು ಮಾತ್ರ ನಾನು ಬದಲು ಮಾಡಿ ಹೇಳಿರ್ತೇನೆ. ಈ ವಿಡಿಯೋದನ್ನು ನೋಡೋದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.